ಹುಣ್ಣಾಗಕ್ಕೆ ಶುರು ಆಗ್ತದೆ, ಸುಡೋಕ್ಕೆ ಶುರು ಮಾಡ್ತದೆ, ಹುಣ್ಣಾಗ್ಬಿಡೋದು, ತೂತು ಹೊಡೆದ್ಬಿಡೋದು, ಸುಟ್ಟು ಕರಗಿಸಿ ಅದನ್ನು ತೂತು ಮಾಡ್ಬೋದು. ಟೈರ್ ಪಂಚರ್ ಆದರೆ ಟ್ಯೂಬ್ನ ತೆಗೆದು ನಾವು ಅದನ್ನು ಕ್ಲೀನ್ ಮಾಡಿ ಎಲ್ಲಿ ಪಂಚರ್ ಆಗಿದೆ ಅಂತ ಬಕೆಟಲ್ಲಿ ಮುಳುಗಿಸಿ ಚೆಕ್ ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ ಅದೇ ರೀತಿಯೇ ಮಾಡ್ತಿದ್ವಿ. ನಮ್ಮ ಹೊಟ್ಟೆನ ನಾವು 4 ಭಾಗ ಮಾಡ್ತೀವಿ. ಡಾಕ್ಟ್ರೆ ನನಗೆ ಬಲಗಡೆ ಮೇಲ್ಗಡೆ ಹೊಟ್ಟೆಯಲ್ಲಿ ನೋವು, ಎಡಗಡೆ ಮೇಲ್ಗಡೆ ಹೊಟ್ಟೆ ನೋವು, ಕಿಬ್ಬು ಹೊಟ್ಟೆ ನೋವು, ಆಸಿಡ್ ಪೆಪ್ಟಿಕ್ ಡಿಸೀಸ್ ಅಂತ APD ಅಂತ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಪಲ್ಸ್ ರೇಟ್ ಕಡಿಮೆ ಜಾಸ್ತಿ ಆಗುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ನಮಸ್ಕಾರ, ಡಾಕ್ಟರ್ ಅರ್ಜುನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಬೆಂಗಳೂರು. ಡಾಕ್ಟರ್ ಅಂಜನಪ್ಪ ಪಾಲಿಕ್ಲಿನಿಕಲ್ಲಿ ನನ್ನ ಸೆಂಟರ್ ಇದೆ. ಈ ಕಾಮನ್ ಸರ್ಜಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಇವತ್ತು ಸ್ಮಾಲ್ ಡಿಸ್ಕಷನ್ ಮಾಡೋಣ. ಒಂದು 3 ಟಾಪಿಕ್ ತೊಗೊಂಡಿದ್ದೀನಿ ಇವತ್ತು. ಈ ಹೊಟ್ಟೆ ನೋವು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ಒಂದು ತೊಂದರೆನೇ. ಹೊಟ್ಟೆ ನೋವಲ್ಲಿ ಈ ಸುಮಾರು ವಿಧಗಳಿರ್ತವೆ ಆ್ಯಂಡ್ ಸುಮಾರು ಬೇರೆ ಬೇರೆ ಕಾರಣಗಳಿರ್ತವೆ. ಈಗ ಯಾರೇ ಒಬ್ಬರು ಪೇಷಂಟ್ ಹೊಟ್ಟೆ ನೋವಿಗೆ ಅಂತ ಬಂದಾಗ ಮೊದಲನೇದಾಗಿ ಎಲ್ಲಿ ಹೊಟ್ಟೆ ನೋವು ಬರ್ತಾ ಇದೆ ಅನ್ನೋದ್ರ ಮೇಲೆ ನಾವು ಮುಂದುವರಿತೀವಿ. ಯಾವುದೇ ಒಂದು ತೊಂದರೆ ಬಂದಾಗ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಅಂತೀವಿ. ಸಿಂಪ್ಟಮ್ಸ್ ಅಂತಂದರೆ ಪೇಷಂಟ್ ತಾನಾಗೆ ತನ್ನ ಭಾಷೆಯಲ್ಲಿ ಹೇಳ್ಕೊಳ್ಳೋದನ್ನು ನಾವು ಸಿಂಪ್ಟಮ್ಸ್ ಅಂತೀವಿ. ಅಂದರೆ ಅವರು ಅನುಭವಿಸುವಂಥದ್ದು, ಎಕ್ಸ್ಪೀರಿಯನ್ಸ್ ಮಾಡೋದನ್ನು ನಾವು ಸಿಂಪ್ಟಮ್ಸು. ಸೈನ್ಸ್ ಅಂತಂದರೆ ನಾವು ಎಲಿಸಿಟ್ ಡಾಕ್ಟರ್ಸ್ ಆಗಿ ನಾವು ಕೇಳೋ ಪ್ರಶ್ನೆಗಳಿಗೆ ತೊಗೊಳ್ಳೋಂಥ ಉತ್ತರದಿಂದ, ಮತ್ತು ನಾವು ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಕ್ಲಿನಿಕಲ್ ಟೆಸ್ಟ್ಸು, ಲ್ಯಾಬೊರೇಟರಿ ಟೆಸ್ಟ್ಸ್ ಬೇರೆ, ಸ್ಕ್ಯಾನಿಂಗು, ಇನ್ವೆಸ್ಟಿಗೇಷನ್ಸ್ ಬೇರೆ. ನಾವು ಇಲ್ಲಿ ಕ್ಲಿನಿಕಲ್ಲಿ ಬೆಡ್ ಸೈಡ್ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕೆಲವು ಸೈನ್ಸ್ನ ನಾವು ನೋಡ್ತೀವಿ. ಸೊ ಅದನ್ನು ಸೈನ್ಸ್ ಅಂತೀವಿ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಸಿಂಪ್ಟಮ್ಸ್ ಪ್ರಕಾರ ನಮ್ಮ ಹೊಟ್ಟೆನ ನಾವು 4 ಭಾಗ ಮಾಡ್ತೀವಿ. ಇವಾಗ 4 ಕ್ವಾಡ್ರೆಂಟ್ಸ್ ಅಂತೀವಿ ಅದನ್ನು. ಅಪ್ಪರ್ ಲೆಫ್ಟ್ ಆ್ಯಂಡ್ ರೈಟ್ ಕ್ವಾಡ್ರೆಂಟ್, ಲೋವರ್ ಲೆಫ್ಟ್ ಆ್ಯಂಡ್ ರೈಟ್ ಕ್ವಾಡ್ರೆಂಟ್. ಕ್ವಾಡ್ರ ಅಂದರೆ 4. ಸೊ ಅಪ್ಪರ್ ಲೆಫ್ಟ್ ಆ್ಯಂಡ್ ರೈಟ್, ಲೋವರ್ ಲೆಫ್ಟ್ ಆ್ಯಂಡ್. ಯಾಕೆ ಈ ಥರ ಮಾಡ್ಕೊಳ್ತೀವಿ ಅಂತಂದರೆ ಪೇಷಂಟ್ ಅವರೇ ಹೇಳ್ತಾರೆ, ಡಾಕ್ಟ್ರೆ ನನಗೆ ಬಲಗಡೆ ಮೇಲ್ಗಡೆ ಹೊಟ್ಟೆಯಲ್ಲಿ ನೋವು, ಎಡಗಡೆ ಮೇಲ್ಗಡೆ ಹೊಟ್ಟೆ ನೋವು, ಕಿಬ್ಬು ಹೊಟ್ಟೆ ನೋವು, ಹೊಕ್ಕಳ ಹತ್ರ ನೋವು ಅಂತ ಹೇಳ್ತೀವಿ. ಇನ್ನು ಫರ್ದರ್ ನಾವು ಮುಂದೆ ಹೋಗಿ ನಾವು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗಾಗಲಿ ಡಾಕ್ಟರ್ಸ್ಗಾಗಲಿ ನಾವು ಪಾಠ ಮಾಡಬೇಕಾದ್ರೆ, ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಅದನ್ನು 9 ರೀಜನ್ಸ್ ಆಗೋದನ್ನು ಡಿವೈಡ್ ಮಾಡ್ಕೊಳ್ತೀವಿ. ಇನ್ನೂ ಸ್ಪೆಸಿಫಿಕ್ಕಾಗಿ, ಇನ್ನೂ ಶಾರ್ಟಾಗಿ, ಕರೆಕ್ಟಾಗಿ, ಎಕ್ಸಾಕ್ಟಾಗಿ ಎಲ್ಲಿ ನೋವು ಬರುತ್ತೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ. ಸೊ ಈ ಕಾಮನ್ನಾಗಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಅಂದರೆ ಎದೆ ಭಾಗದಿಂದ ಕೆಳಗೆ. ಈ ಎದೆ ಎಲ್ಲಿ ನಮಗೆ ಮುಗಿಯುತ್ತೋ ಇಲ್ಲಿ ಜಿಫಿ ಸ್ಟರ್ನಮ್ ಅಂತೀವಿ. ಈ ಒಂದು ಮೂಳೆ ಇರುತ್ತೆ, ಎದೆ ಮೂಳೆ, ಅದು ಕೊನೆ ಆಗಿ ಇಲ್ಲಿ ಹೊಟ್ಟೆ ಮೆತ್ತಿಗಿರೋ ಭಾಗ ಶುರು ಆಗ್ತದೆ. ಇದೆಲ್ಲ ರಿಬ್ಸ್ ಇರ್ತದೆ, ಅಂದರೆ ಮೂಳೆ ಇರ್ತದೆ. ನಮ್ಮ ಅಸ್ಥಿಪಂಜರದ್ದೇನು ನಾವು ಅದನ್ನು ರಿಬ್ ಗೇಜ್ ಅಂತೀವಿ. ಸೊ ಆ ರಿಬ್ ಗೇಜ್ ಮುಗಿಯುತ್ತೆ, ಅದು ಮಧ್ಯದಲ್ಲಿ ಬಂದು ಜಿಫಿ ಸ್ಟರ್ನಮ್ ಅಂತಿರುತ್ತೆ, ಅದ್ರ ಕೆಳಗಡೆಯಿಂದ ಮೆತ್ತಿಗಿರುತ್ತೆ. ಸೊ ಅಲ್ಲಿ ನಮಗೇನಂತೀವಿ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತೀವಿ. ಆ ಜಾಗದಲ್ಲಿ ಸುಮಾರು ಜನಕ್ಕೆ ನೋವು, ಹಿಡ್ದಂಗಾಗೋದು, ತುಂಬ ಎದೆ ಉರಿಯೋದು, ವಾಪಸ್ ಒಂಥರ ತೇಗ್ ಜಾಸ್ತಿ ಬಂದಾಗೋದು, ಉಬ್ರ ಬರೋದು, ಇವೆಲ್ಲ ಯಾಕೆ ಆಗ್ತವೆ ಅಂತಂದರೆ ಆ್ಯಸಿಡ್ ಪೆಪ್ಟಿಕ್ ಡಿಸೀಸ್ ಅಂತೀವಿ, APD ಅಂತ ಅಂದ್ಬಿಟ್ಟು. ಅದು ಕಾಮನೆಸ್ಟ್ ಕಾರಣ ಅಂತಂದರೆ ಪೆಪ್ಟಿಕ್ ಅಲ್ಸರ್ಸ್. ಈ ನಾವು ಗ್ಯಾಸ್ಟ್ರೈಟಿಸ್ ಬಗ್ಗೆ ಸುಮಾರು ಸತಿ ಮಾತಾಡಿದ್ದೀವಿ, ಕೇಳಿದ್ದೀವಿ, ಸುಮಾರು ಜನ ಮಾತಾಡೋದನ್ನು ನಾವು ನೋಡಿದ್ದೀವಿ. ಈ ಪೆಪ್ಟಿಕ್ ಅಲ್ಸರ್ ಅಂತಂದರೆ ಏನು? ಈ ಪೆಪ್ಸಿನ್ ಮತ್ತು ಸ್ಟಮಕ್ ಒಳಗಡೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಗ್ಯಾಸ್ಟ್ರಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಅದು ಯಾವಾಗ ಹೆಚ್ಚಾಗುತ್ತೋ ಅಥವಾ ಅದನ್ನು ಸರಿಯಾದ ಟೈಮ್ಗೆ ಅದು ಉಪಯೋಗ ಪಡಲ್ವೋ ಆಗ ಈ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಯಾಕೆ ಅಂತಂದರೆ ಈ ಆ್ಯಸಿಡ್ ಏನಿದೆ ಅದು ನಮ್ಮ ಜೀರ್ಣ ಆಗೋದಕ್ಕೆ ಬೇಕಾಗಿರೋಂಥ ಒಂದು ಪದಾರ್ಥ. ಸುಮಾರು ವಿಷಯಗಳಿರ್ತವೆ, ಅದರಲ್ಲಿ ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಂದು ರಿಲೀಸ್ ಆಗೋದು ಪ್ರತಿ ಒಂದು 4 ಅವರ್ಗೊಂದ್ಸತಿ ಜಾಸ್ತಿ ರಿಲೀಸ್ ಆಗುತ್ತೆ. ಅದಕ್ಕೇನೆ ಹಿರಿಯರು ಮೊದಲಿನ ಕಾಲದಿಂದನೂ 4 ಅವರ್ಗೊಂದ್ಸತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ಬೆಳಗ್ಗೆ ನಾಷ್ಟ, ಆಮೇಲೆ ಮಧ್ಯಾಹ್ನದ ಊಟ, ಸಾಯಂಕಾಲ ಮಧ್ಯೆ ಏನೋ ಒಂದು ಸ್ವಲ್ಪ ಉಪಹಾರ, ಆಮೇಲೆ ರಾತ್ರಿ ಊಟ, ಈ ಥರ 4 ಅವರ್ ಒಂದ್ಸತಿ, 4 ತಾಸಿಗೊಂದ್ಸತಿ ಏನಾದರೂ ಖಾಲಿ ಹೊಟ್ಟೆ ಇರಬಾರ್ದು, ಏನಾದರೂ ತೊಗೋಬೇಕು ಅಂತ ಮಾಡ್ಕೊಂಡು ಬಂದ್ವಿ ವಾಡಿಕೆ. ಸೊ ಈಗ 4 ಅವರ್ ಕರೆಕ್ಟಾಗಿ ಯಾರು ತಿನ್ನಲ್ವೋ, ಈಗ ಎಲ್ಲೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ತುಂಬ ಏನೋ ಕೆಲಸ ಇರ್ತದೆ, ಇಂಥವ್ರು ಏನು ಮಾಡ್ತಾರೆ, ಆ ಟೈಮಿಗೆ ಕರೆಕ್ಟಾಗಿ ಅವ್ರಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಅವಾಗೇನಾಗ್ತದೆ, ಈ ಆ್ಯಸಿಡ್ ಅನ್ನೋದು ಹಾಗೆ ಉಳ್ಕೊಳ್ತದೆ ಹೊಟ್ಟೆ ಒಳಗಡೆ. ಅವಾಗೇನಾಗ್ತದೆ, ಎಲ್ಲಿ ಮೋಸ್ಟ್ ಡಿಪೆಂಡೆಂಟ್ ಇದೆ, ಇವಾಗ ನಮ್ಮ ಸ್ಟಮಕ್ ಜೆ ಶೇಪ್ಡ್ ಆರ್ಗನ್, ಅಂದರೆ ಈ ಜೆ ಶೇಪಲ್ಲಿ ಹಿಂಗಿರ್ತದೆ, ಇಲ್ಲಿಂದ ಹಿಂಗೆ ಬಂದು ಹೀಗಿರ್ತದೆ. ಒಂದು ಗ್ರೇಟರ್ ಕರ್ವೇಚರ್ ಅಂತಿರುತ್ತೆ, ಲೆಸರ್ ಕರ್ವೇಚರ್ ಅಂತ ಇರುತ್ತೆ. ಅದಕ್ಕೊಂದು ಫಂಡಸ್ಸು, ಬಾಡಿ, ಆ್ಯಂಟ್ರಮ್ಮು, ಪೈಲೋರಸ್ ಅಂತ ಬೇರೆ ಬೇರೆ ಅದರದ್ದು ಭಾಗಗಳು. ಸೊ ಈ ಕೊನೆ ಭಾಗ ಏನಿದೆಯೋ ಅದನ್ನು ನಾವು ಆ್ಯಂಟ್ರಮ್ ಅಥವಾ ಪೈಲೋರಸ್ ಅಂತೀವಿ. ಈ ಭಾಗದಲ್ಲಿ ಬಂದು ಈ ಆ್ಯಸಿಡ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳುತ್ತೆ. ಸೊ ಅವಾಗೇನಾಗುತ್ತೆ, ಅಲ್ಲಿ ಅಲ್ಸರ್ ಆಗಿ ಅಂದರೆ ಹುಣ್ಣಾಗಕ್ಕೆ ಶುರು ಆಗ್ತದೆ, ಸುಡೋಕ್ಕೆ ಶುರು ಮಾಡ್ತದೆ ಈ ಆ್ಯಸಿಡ್. ಅದು ಬಿಟ್ಟರೆ ನೆಕ್ಸ್ಟು ಡಿಯೋಡಿನಮ್, D1 ಆ್ಯಂಡ್ D2 ಅಂತೀವಿ. ಡಿಯೋಡಿನಮ್ ಅಂದರೆ ಸಣ್ಣ ಕರಳಿನ ಮೊದಲನೇ ಭಾಗ, D1, D2, D3 ಅಂತ ಅಂತೀವಿ. ಅದಾದಮೇಲೆ ಜೆಜುನಮ್ ಅಂತ ಬರುತ್ತೆ, ಐಲಿಯಮ್ ಅಂತ ಬರುತ್ತೆ. ಸೊ ನಮಗೀಗ ಪೆಪ್ಟಿಕ್ ಅಲ್ಸರ್ ಅಥವಾ ಈ ಅಲ್ಸರ್ ಅನ್ನೋದು ಎಲ್ಲಿ ಬರ್ತದೆ ಅಂತಂದರೆ, ಒಂದು ಈ ಕೊನೆಯ ಭಾಗ, ಸ್ಟಮಕ್ ಜಠರದ ಕೊನೆಯ ಭಾಗ, ನಾನು ಹೇಳ್ದಂಗೆ ಈ ಪೈಲೋರಸ್ಸು ಅಥವಾ ಆ್ಯಂಟ್ರಮ್ ಅಂತೀವಿ, ಅಲ್ಲಿರ್ತದೆ. ಇಲ್ಲ ಅಂದರೆ D1 ಅಂದರೆ ಡಿಯೋಡಿನಮ್ ಅಂದರೆ ಮೊದಲನೇ ಸಣ್ಣ ಕರಳಿನ ಮೊದಲನೇ ಭಾಗದಲ್ಲಿ ಅಲ್ಲಿ ಒಂದು ಅಲ್ಸರ್ ಆಗ್ತದೆ. ಸಾಮಾನ್ಯವಾಗಿ ಈ ಕಾಲದಲ್ಲಿ, ಈಗಿನ ಕಾಲದಲ್ಲಿ ನಮಗೆ ಬಹಳಷ್ಟು
ಆ್ಯಂಟಾಸಿಡ್ ಟ್ಯಾಬ್ಲೆಟ್ಸ್ಗಳು ಮಾರ್ಕೆಟಲ್ಲಿ ಸುಮಾರು ಅವೈಲೇಬಲ್ ಇದ್ದಾವೆ. ಮೊದಲಿನ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಅಷ್ಟೊಂದು ಇರ್ತಿರ್ಲಿ. ರ್ಯಾನಿಟಿಡಿನ್ ಅನ್ನೋ ಒಂದು H2 ಬ್ಲಾಕರ್ ಅಂತ ಇರುತ್ತೆ. ಇದು ಆ್ಯಸಿಡ್ ಲೆವೆಲ್ಸ್ನ ಒಂದು ಮಟ್ಟಕ್ಕೆ ಕಡಿಮೆ ಮಾಡುವಂಥ ಒಂದು ಔಷಧಿ. ಇದು ಇರ್ತಿತ್ತು ಅಷ್ಟೇ, ಬಟ್ ಅಷ್ಟೊಂದು ಕಾಮನ್ ಆಗಿ ಯಾರೂ ಉಪಯೋಗಿಸ್ತಿರ್ಲಿಲ್ಲ. ಹಾಗಾಗಿ ಏನಾಗ್ತಿತ್ತು, ಆ್ಯಸಿಡ್ ಪೆಪ್ಟಿಕ್ ಡಿಸೀಸು ಬಹಳಷ್ಟು ರ್ಯಾಂಪೆಂಟ್ ಆಗಿತ್ತು. ಅಂದರೆ ಅದು ಅಲ್ಸರ್, ಇದು ಏನಾದರೂ ಗ್ಯಾಸ್ಟ್ರೈಟಿಸ್ ಆಯಿತು ಅಂದರೆ, ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಗ್ಯಾಸ್ಟ್ರೈಟಿಸ್ ಆಗಿದ ತಕ್ಷಣ ಏನೋ ಒಂದು ಪ್ಯಾನೋ ಮೇಸೋ ಏನೋ ಒಂದು ಮಾತ್ರೆಯನ್ನು ತೊಗೊಂಡು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಒಂದು ಚೂರು ಎದೆ ಉರಿ ಬಂತು, ತೇಗ್ ಜಾಸ್ತಿ ಬಂತು, ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಒಂದು ಮಾತ್ರೆ ತೊಗೊಂಡು ಒಂದು ಕ್ಯಾಪ್ಸೂಲ್ ತೊಗೊಂಡು ನುಂಗ್ಬಿಡ್ತಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ಎರಡು ವಿಷಯಗಳಾಗಿದೆ. ಒಂದೇನು ಕಾಂಪ್ಲಿಕೇಶನ್ಸ್ ಕಡಿಮೆ ಆಗಿದೆ ನಿಜ, ಆದರೆ ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ಭಾಳ ಕಾಮನ್ ಆಗಿಬಿಟ್ಟಿದೆ. ಬಟ್ ಏನು ಅಂದರೆ ಕಾಂಪ್ಲಿಕೇಶನ್, ಯಾವುದೇ ಒಂದು ಕಾಯಿಲೆಗೆ ಇಲ್ಲ ಅದು ಗುಣ ಆಗಬೇಕು, ಇಲ್ಲ ಅದರಿಂದ ಇನ್ನೂ ಜಾಸ್ತಿ ತೊಂದರೆ ಆಗಬೇಕು. ಇಲ್ಲಿ ಏನಾಗ್ತಿದೆ ಅಂತಂದರೆ ಈ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತೀವಿ ನಾವು. ಈ ಆ್ಯಸಿಡ್ ಉತ್ಪತ್ತಿ ಆಗಬೇಕು ಅಂತಂದರೆ, ಆ ಸೆಲ್ ಅಲ್ಲಿ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಪ್ರೋಟಾನ್ ಪಂಪ್ ಅಂತ ಒಂದಿರ್ತದೆ. ಅದನ್ನು ನಾವು ಇನ್ಹಿಬಿಟ್ ಅಂದರೆ ಅದನ್ನು ತಡೆಗಟ್ಟಿದ್ರೆ ಈ ಆ್ಯಸಿಡ್ ರಿಲೀಸ್ ಆಗಲ್ಲ. ಈ ನೀವು ಓಮಿಪ್ರೊಝೋಲು, ಪರಾಂಟೊಪ್ರೊಝೋಲು, ಲ್ಯಾನ್ಸೋಪ್ರೊಝೋಲು, ರ್ಯಾಬಿಪ್ರೊಝೋಲ್ ಇವೆಲ್ಲ ಏನೇನಿದಾವಲ್ಲ, ಇವೆಲ್ಲ ಬೇರೆ ಬೇರೆ ಕೆಮಿಕಲ್ಸ್, ಮೆಡಿಸಿನ್ಸ್, ಅದು ಏನು ಮಾಡ್ತವೆ, ಈ ಪ್ರೋಟಾನ್ ಪಂಪ್ ಅನ್ನೋದನ್ನು ಇನಿಬಿಟ್ ಮಾಡುತ್ತೆ. ಅದಕ್ಕೆ ನಾವು PPIs ಅಂತೀವಿ. ಸೊ ಇದೇನು ಮಾಡುತ್ತದೆ, ಆ್ಯಸಿಡ್ ಲೆವೆಲ್ಸ್ನ ಕಡಿಮೆ ಮಾಡಿಬಿಡುತ್ತೆ. ಸೊ ಹಾಗಾಗಿ ಹುಣ್ಣಾಗೋ ಮಟ್ಟಕ್ಕೆ ಹೋಗೋದಿಲ್ಲ ಈ ಕಾಲದಲ್ಲಿ. ಮುಂಚೆ ಎಲ್ಲ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಮ ತಂದೆಯವರು ಓದಬೇಕಾದ್ರೆ, ಅವರು ಕೆಲಸ ಮಾಡಬೇಕಾದ್ರೆ ಎಲ್ಲ ಏನಾಗ್ತಿತ್ತು ಅಂದರೆ ಬಹಳಷ್ಟು ಪೇಷಂಟ್ಸು ಹುಣ್ಣಾಗ್ಬಿಡೋದು, ತೂತೊಡೆದು ಬಿಡೋದು. ಅದನ್ನು ನಾವು ಪರ್ಫೊರೇಟೆಡ್ ಡಿಯೋಡಿನಲ್ ಅಲ್ಸರ್ ಅಂತೀವಿ. ಪರ್ಫೊರೇಟೆಡ್ ಗ್ಯಾಸ್ಟ್ರಿಕ್ ಅಲ್ಸರ್ ಅಂದರೆ ಈ ನಿಮ್ಮ ಟೈರ್ ಟ್ಯೂಬ್ ಇರ್ತದಲ್ಲ, ತೂತೊಡ್ಕೊಳ್ತಾರೆ, ಪಂಚರ್ ಆಗುತ್ತಲ್ಲ, ಅದೇ ರೀತಿ ತೂತೊಡೆದ್ಬಿಡ್ತಿತ್ತು. ಯಾಕೆಂದರೆ ನಮ್ಮ ಜಠರ ಏನಿದೆ, ಹೊಟ್ಟೆ, ನಮ್ಮ ಮಾನವನ ದೇಹ ಹೇಳ್ತಾರಲ್ಲ, ಮಾನವ ಮೂಲೆ ಮಾಂಸದ ತಡಿಕೆ ಅಂತ. ಸೊ ಮಾಂಸದಿಂದನೇ ನಮ್ಮ ದೇಹ ಕೂಡ ರಚನೆ ಆಗಿರೋದು. ಸೊ ಆ ಸ್ಟಮಕ್ ಏನಿದೆ, ಈ ಆ್ಯಸಿಡ್ ಅದನ್ನು ಸುಟ್ಟು ಕರಗಿಸಿ ಅದನ್ನು ತೂತು ಮಾಡಿಬಿಡುತ್ತೆ. ಅಲ್ಸರ್ ಆಗಿಬಿಟ್ಟು ಒಳಗಡೆ ಕರಗಿ ಒಂದಿನ ಎಲ್ಲೋ ಒಂದು ಕಡೆ ಅದು ತೂತಾಗ್ಬಿಟ್ಟು ಹೊಟ್ಟೆಲಿರೋದೆಲ್ಲ ಈಚೆ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ಎನ್ ಎಮರ್ಜೆನ್ಸಿ. ಏನಾಗ್ತದೆ, ಪೆರಿಟೊನೈಟಿಸ್ ಅಂತ ಆಗ್ತದೆ. ಅಂದರೆ ನಾವು ಊಟ ಮಾಡಿದ್ದೆಲ್ಲ ಆ ತೂತ್ ಮೂಲಕ ಎಲ್ಲ ಲೀಕ್ ಆಗಿಬಿಡುತ್ತೆ, ಹೊಟ್ಟೆ ಒಳಗಡೆ ಈಚೆ ಬಂದುಬಿಡುತ್ತೆ. ಅವಾಗೇನಾಗ್ತದೆ ಅಂದರೆ ಶಾಕ್, ಪೇಷಂಟು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬಂದು ಪೆರಿಟೊನೈಟಿಸ್ ಆಗಿಬಿಟ್ಟು ಫ್ಲೂಯಿಡ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಆಗುತ್ತೆ. ಅವಾಗೇನಾಗುತ್ತೆ, ಈ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ, ಟೆಂಪ್ರೇಚರ್ ಜಾಸ್ತಿ, ಜ್ವರ ಬರುತ್ತೆ, ಇವೆಲ್ಲ ಆಗ್ತವೆ. ಸೊ ಅದನ್ನ ಎಮರ್ಜೆನ್ಸಿ. ಅವಾಗ ನಾವೇನು ಮಾಡ್ತಿದ್ವಿ, ಇಲ್ಲಿಂದ ಇಲ್ಲಿವರೆಗೂ ಇಷ್ಟುದ್ದ ಕುಯ್ದು ಇದನ್ನು ಓಪನ್ ಮಾಡಿ, ಹೊಟ್ಟೆ ಓಪನ್ ಮಾಡಿ ಎಲ್ಲಿದೆ ಆ ಪಂಚರ್ ಅಂತ ಹುಡುಕಿ ಅದನ್ನು ನಾವು ಗ್ರಾಹಮ್ಸ್ ಒಮೆಂಟಲ್ ಪ್ಯಾಚ್ ಅಂತ ಪ್ಯಾಚ್ ಹಾಕ್ತಿದ್ವಿ. ಈಗ ಹೆಂಗೆ ಟೈರ್ ಪಂಚರ್ ಆದರೆ ಟ್ಯೂಬ್ನ ತೆಗೆದು ನಾವು ಅದನ್ನು ಕ್ಲೀನ್ ಮಾಡಿ ಎಲ್ಲಿ ಪಂಚರ್ ಆಗಿದೆ ಅಂತ ಈ ಬಕೆಟಲ್ಲಿ ಮುಳುಗಿಸಿ ಚೆಕ್ ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ ಅದೇ ರೀತಿಯೇ ಮಾಡ್ತಿದ್ವಿ ನಾವು. ಬಟ್ ಈ ನಡುವೆ ಇದು ಕಡಿಮೆ ಆಗಿದೆ ಅಂದ ಮಟ್ಟಕ್ಕೆ ಇದು ಪೆಪ್ಟಿಕ್ ಅಲ್ಸರ್ ಆಗೋದೇ ಅದಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ, ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಈ ಟ್ಯಾಬ್ಲೆಟ್ಸ್ಗಳಿಂದ ಒಂದು ಮಟ್ಟಕ್ಕೆ ಅದು ಅಷ್ಟರ ಮಟ್ಟಕ್ಕೆ ಕಾಂಪ್ಲಿಕೇಶನ್ ಆಗೋದು ಸ್ವಲ್ಪ ಮಟ್ಟಕ್ಕೆ ತಪ್ಪಿದೆ. ಯಾವ ಕಂಡೀಷನಲ್ಲಿ ಈ ಥರ ಆಗ್ಬೋದು? ಒಂದು ಆ್ಯಸಿಡ್. ಈ ಆ್ಯಸಿಡ್ ಲೆವೆಲ್ಸ್ ಯಾಕೆ ಜಾಸ್ತಿ ಆಗುತ್ತೆ? ಗ್ಯಾಸ್ಟ್ರಿಕ್ ಇರಿಟೆಂಟ್ಸ್, ಒಂದು ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರೋದು ಬಹಳ ಸಾಮಾನ್ಯವಾಗಿ ಆಗುವಂಥ ಒಂದು ತೊಂದರೆ. ಅದು ಸುಮಾರು ಎಲ್ಲರೂ ನೋಡೇ ಇರ್ತೀವಿ. ಎಲ್ಲರಿಗೂ ಕರೆಕ್ಟಾಗಿ 8 ಗಂಟೆಗೆ ಟಿಫನ್ ಮಾಡ್ತೀವಿ, 2 ಗಂಟೆಗೆ ಊಟ ಮಾಡ್ತೀವಿ, ಎಲ್ಲರೂ ಕೈಯಲ್ಲಿ ಸಾಧ್ಯ ಇಲ್ಲ. ಪುಣ್ಯವಂತರು ಆ ಥರ ಏನಾದರೂ ಮಾಡೋಕ್ಕಾಯಿತು ಅಂದರೆ ಒಳ್ಳೆಯದು. ಆದರೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಆ ಥರ ಒಂದು ಡಯಟ್ನ ಟೈಮಿಂಗ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಯಾಕೆ ಅಂತಂದರೆ ಏರ್ಪೇರ್ ಆದಂಗೆ ಈ ಅಲ್ಸರು ಡೆವಲಪ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ಅಲ್ಸರ್ನ ಹೆಂಗಪ್ಪ ಕಂಡುಹಿಡಿಯೋದು? ಎಂಡೋಸ್ಕೋಪಿ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಎಂಡೋಸ್ಕೋಪಿ ಅಂದರೆ ಒಂದು ಸ್ಕೋಪ್ ಇರುತ್ತೆ, ಒಂದು ಅಪ್ಪರ್ GI ಎಂಡೋಸ್ಕೋಪಿ ಅಂತೀವಿ. ಒಂದು ಕ್ಯಾಮ್ರಾ ಇಷ್ಟು ಉದ್ದ ಇರೋವಂಥದ್ದು, ಟ್ಯೂಬ್ ಥರ ಇರುತ್ತೆ. ಅದನ್ನು ನಾವು ಬಾಯಿ ಒಳಗಡೆ ಹೋಗಿ ನಾವು ಕಣ್ಣಾರೆ ನೋಡ್ತೀವಿ ಕ್ಯಾಮ್ರಾದಲ್ಲಿ. ಅಲ್ಲಿ ಗೊತ್ತಾಗ್ತದೆ ನಮಗೆ ಅಲ್ಸರ್ ಏನಾದರೂ ಇತ್ತು ಅಂತಂದರೆ ಅದನ್ನು ಬಯಾಪ್ಸಿ ತೊಗೋಬೇಕು, ಏನು ಮಾಡಬೇಕು ಎಲ್ಲ ಗೊತ್ತಾಗ್ತದೆ ನಮಗೆ. ಸೊ ಒಂದು ಕಾರಣ ಏನು, ರಾಂಗ್ ಟೈಮ್ಗೆ ಊಟ ಮಾಡೋವಂಥದ್ದು. ಎರಡನೇದು ಸಿಕ್ಕಾಪಟ್ಟೆ ಖಾರ ತಿನ್ನೋವಂಥದ್ದು. ಮೂರನೇದು ಇರಿಟೆಂಟ್ಸ್, ಗ್ಯಾಸ್ಟ್ರಿಕ್ ಇರಿಟೆಂಟ್ಸ್. ಏನು, ಆಲ್ಕೋಹಾಲು, ಸ್ಮೋಕಿಂಗು, ಗುಟ್ಕಾ ಪಾನು, ಚೈನಿ ಇಂಥವೆಲ್ಲ ತಿನ್ನೋದ್ರಿಂದ ಸ್ಟಮಕ್ಕು ಇರಿಟೇಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಒಂದು ಆ್ಯಸಿಡ್ ಲೆವೆಲ್ಸು ಜಾಸ್ತಿ ಮಾಡುತ್ತೆ, ಪ್ಲಸ್ ದೀಸ್ ಆರ್ ಆಲ್ ಕಾರ್ಸಿನೋಜನ್ಸ್, ಅಂದರೆ ಕ್ಯಾನ್ಸರ್ನ ಪ್ರಚೋದನೆ ಕೊಡುವಂಥ ಒಂದು ಪದಾರ್ಥಗಳು. ಸೊ ಇದರಲ್ಲೂ ಕೂಡ ಫಸ್ಟ್ ಅಲ್ಸರ್ ಆಗುತ್ತೆ, ಅಲ್ಸರಿಂದ ಅದು ಕ್ಯಾನ್ಸರ್ ಆಗಿ ಬದಲಾಗುವಂಥ ಸಾಧ್ಯತೆಗಳಿರ್ತವೆ. ಸೊ ಈ ಪೆಪ್ಟಿಕ್ ಅಲ್ಸರ್ಸು ಯಾಕೆ ಇಷ್ಟು ಡೇಂಜರಸ್ಸು ಅಂತಂದರೆ, ಇದು ಏನಂತಾರೆ, ಲೈಫ್ ಥ್ರೆಟನಿಂಗ್ ಆಗ್ಬೋದು. ನಾನು ಹೇಳ್ದಂಗೆ ಸೆಪ್ಟಿಕ್ ಶಾಕ್ಗೆ ಹೋಗ್ತಾರೆ ಪೇಷಂಟು. ಪೆರಿಟೊನೈಟಿಸ್ ಆದರೆ ಅದು ಲೈಫ್ ಥ್ರೆಟನಿಂಗ್, ಇಟ್ ಈಸ್ ಎನ್ ಎಮರ್ಜೆನ್ಸಿ. ತಕ್ಷಣಕ್ಕೆ ಆಪರೇಷನ್ ಮಾಡಲಿಲ್ಲ ಅಂತಂದರೆ ಮನುಷ್ಯನ ಜೀವಕ್ಕೆ ಅಪಾಯ ಬರ್ಬೋದು. ಹಾಗಾಗಿ ಈ ಪೆಪ್ಟಿಕ್ ಅಲ್ಸರ್ ಬಗ್ಗೆ ಬಹಳ ಜಾಗೃತೆಯಿಂದ ಇರಬೇಕು. ಈ
ಗ್ಯಾಸ್ಟ್ರಿಕ್ ಇರಿಟೆಂಟ್ಸ್ ಅಂತ ಏನಿದ್ದಾವೆ, ಗ್ಯಾಸ್ಟ್ರಿಕ್ ಕಾರ್ಸಿನೋಜನ್ಸ್ ಏನಿದ್ದಾವೆ, ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದು ಪೆಪ್ಟಿಕ್ ಅಲ್ಸರ್ ಬಗ್ಗೆ ಒಂದು ಸ್ಮಾಲ್